ಅವರ ಮದುವೆ ಕಾಲಕ್ಕೆ ಕೊಟ್ಟಂತ ಇತ್ಯಾದಿ ಇತ್ಯಾದಿ ಇವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೇ ಇಲ್ವಲ್ಲ. ಈಗ ಅವನ ಮಗ ಅಣ್ಣನ ತಮ್ಮನ ಇರ್ತಾನೆ ಅಂತ ಇಟ್ಕೊಳ್ಳೋಣ, ಅವನು ಹೇಳ್ತಾನೆ ಅಲ್ವೇ ಅವತ್ತು ನಮ್ಮ ಮನೆಯಿಂದ ಎಲ್ಲ ಬಾಚ್ಕೊಂಡು ಹೋಗ್ಬಿಟ್ಟು ಇವಾಗ ಆಸ್ತಿಗೂ ಬರ್ತಿಲ್ಲ. ಇದ್ದಂತ ನಾಗರ ಪಂಚಮಿ ಕರೆದು ಬಾ ತಂಗಿ ಅಂತ ಹೇಳೋ ಅಂತದ್ದು ಹೊರಟೋಯ್ತು. ಪಾರ್ಟಿಷನ್ ಸೂಟು 3 ವರ್ಷ 4 ವರ್ಷ 5 ವರ್ಷ 10 ವರ್ಷ ನಡೆದಂಗೆ ಟ್ರಯಲ್ ಕೋರ್ಟ್ ಅಲ್ಲಿ ನಡೆಯುತ್ತೆ. ಹೈಕೋರ್ಟ್ ಅಲ್ಲಿ ಸಾಕಷ್ಟು ಸಮಯ ಉಳಿಯುತ್ತೆ. ಅವ್ರ ಜೀವಮಾನದಲ್ಲಿ ಪುನಃ ಇವ್ರ ಮುಖ ಅವ್ರು ನೋಡಲ್ಲ, ಅವ್ರ ಮುಖ ಇವ್ರು ನೋಡಲ್ಲ. ಅಪ್ಪಿಕೊಂಡ ಮೇಲೆ ಏನೇನ್ ಕರ್ಮ ಬರುತ್ತೋ ಅದೆಲ್ಲ ನಿಮ್ ಕರ್ಮ. ಒಂದೇ ನಿಮಿಷ. 56ನೇ ಇಸ್ವಿನಲ್ಲಿ ಹಿಂದೂ ಪರ್ಸನಲ್ ಲಾನ ಟಿಂಕರಿಂಗ್ ಮಾಡಿದಾಗ ಯಾರೊಬ್ರು ಚಕಾರ ಎತ್ತಲಿಲ್ಲ, ಆಯ್ತಲ್ಲ. ತಾವು ಸ್ವಲ್ಪ ಚರಿತ್ರೆ ಹಿಂದಕ್ಕೆ ಹೋಗ್ಬೇಕು. 50ನೇ ಇಸ್ವಿನಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಒಪ್ಕೊಂಡ್ವಿ. ಅದಕ್ ಮುಂಚೆ ಸಾಕಷ್ಟು ಚರ್ಚೆ ಆಗಿತ್ತು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು, ಪ್ರತಿ ಭಾಗಗಳನ್ನ ಚರ್ಚೆ ಮಾಡಿದ್ರು. ದೇಶದ ಉದ್ದಗಲದ ಮುತ್ಸದ್ದಿಗಳನ್ನ ಕರೆಸಿ ಅದ್ರ ಬಗ್ಗೆ ತೀರ್ಮಾನ ಆಯ್ತು. ಸೊ ಭಾರತದ ಸಂವಿಧಾನ ರಚನೆ ಆಯ್ತು. ಅವ್ರು ಅದನ್ನ ಕೊಟ್ರು ನವೆಂಬರ್ನಲ್ಲಿ. ನಂತರ ನಾವು ಅದನ್ನ ಒಪ್ಕೊಂಡ್ವಿ, ಸರಿಪಡಿಸ್ಕೊಂಡ್ವಿ, ಆಯ್ತಲ್ಲ. ಒಪ್ಕೊಂಡಾಯ್ತು. ಅಪ್ಪಿಕೊಂಡ ಮೇಲೆ ಏನೇನ್ ಕರ್ಮ ಬರುತ್ತೋ ಅದೆಲ್ಲ ನಿಮ್ ಕರ್ಮ. ಒಂದೇ ನಿಮಿಷ ಅಲ್ಲಿಗೆ ನಿಲ್ಲಲ್ಲ. 56ನೇ ಇಸ್ವಿನಲ್ಲಿ ಯಾಕದನ್ನ ಕೈ ಹಾಕಿದ್ರು ಅನ್ನೋದಕ್ಕೆ ನಮ್ಗೆಲ್ಲೂ ಸಿಗ್ತಾ ಇಲ್ಲ. ಆಬ್ಜೆಕ್ಟ್ ಅಲ್ಲೂ ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಯಾಕೆ ಅಂತ, ಕ್ರಿಶ್ಚಿಯನ್ಗೆ ಅಪ್ಲೈ ಆಗ್ತಕ್ಕಂತ ಕಾನೂನನ್ನ ಮುಟ್ಲಿಲ್ಲ, ಮುಸಲ್ಮಾನರ ಕಾನೂನನ್ನ ಮುಟ್ಲಿಲ್ಲ. ಹಿಂದೂ ಲಾ ಏನಿತ್ತು, ಓಲ್ಡ್ ಹಿಂದೂ ಲಾ, ಅದಕ್ಕೊಂದಕ್ಕೆ ಮಾತ್ರ ಕತ್ತರಿ ಹಾಕಲ್ಪಡ್ತು. ಇದ್ದಂತ ಓಲ್ಡ್ ಹಿಂದೂ ಲಾನ 4 ಭಾಗಗಳಾಗಿ ವಿಂಗಡಿಸಲಾಯಿತು. Therefore, we have Hindu Succession Act, Hindu Marriage Act, Hindu Adoptions and Maintenance Act, Guardian and Wardship. ಈ 4 ಭಾಗ ಬಂದ್ಬಿಡ್ತು. ಸೊ ಯಾವುದು ಓಲ್ಡ್ ಹಿಂದೂ ಲಾ ಇತ್ತು ಅದನ್ನ ಸ್ವತಂತ್ರ ಭಾರತದಲ್ಲಿ 56ನೇ ಇಸ್ವಿನಲ್ಲಿ ಮಾಡಿದ್ವಿ. ಪವರ್ ಇತ್ತು, ಪವರ್ ಬಗ್ಗೆ ನಾನು ಮಾತಾಡಲ್ಲ. ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇತ್ತು. ಅವ್ರು ಅದನ್ನ ಕೈ ಹಾಕಿದ್ರು, ಅದನ್ನ ಚೂಪಾಚೂರ್ ಮಾಡಿಟ್ರು. ಮಾಡಾದ್ಮೇಲೆ ಅದರ ಬಗ್ಗೆ ಚರ್ಚೆ ಆಗ್ಲಿಲ್ಲ. ಅವತ್ತಿನ ದಿವಸ ಯಾವ ಪ್ರಾವಿಷನ್ ಚಾಲೆಂಜ್ ಆಗ್ಲಿಲ್ಲ. ಹಿಂದೂ ಸೆಕ್ಷನ್ ಆಕ್ಟ್ ಅಲ್ಲಿ ಆಗ್ಲಿ, ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಎಲ್ಲೂ ಕೂಡ ಅಲ್ಟ್ರಾ ವೈರಸ್ ಅಂತ ಆಗ್ಲಿಲ್ಲ. ಸೊ ಅದರ ಅರ್ಥ ಏನು? ಇಟ್ ವಾಸ್ ಇಂಪೋಸ್ಡ್ ಆನ್ ದಿ ಪೀಪಲ್ ಬೈ ದಿ ಲೆಜಿಸ್ಲೇಟಿವ್ ಪವರ್. ಇದೆಲ್ಲ ನಾವ್ ಹೇಳ್ತಾ ಹೋದ್ರೆ ಡಿಬೇಟ್ ಅಲ್ಲಿ ಹೇಳ್ತಾ ಕೂತ್ಕೋಬೇಕು, ಇಲ್ಲ ಚರ್ಚೆಗೆ ಇನ್ನೆಲ್ಲೋ ಕೂತ್ಕೊಂಡು ಯಾವ್ದೋ ವೇದಿಕೆನಲ್ಲಿ ಅಕಾಡೆಮಿಕ್ಸ್ ಹೇಳ್ತಾ ಹೋಗ್ಬೇಕು. ನೀವು ತಂದಂತ ಕಾನೂನು ಈಗಾಗ್ಲೇ ಇರ್ತಕ್ಕಂಥ ಜಾರಿಲಿ ಇರ್ತಕ್ಕಂಥ ಕಾನೂನಿಗೂ ತಾಳಮೇಳ ಆಗ್ಲಿಲ್ಲ. There are 2 judgments which will expose this particular aspect. ಹಿಂಗಾಯ್ತು, ಅದಕ್ಕೋಸ್ಕರ ನಮ್ಗೆ ತಾಳಮೇಳ ಆಗ್ತಿಲ್ಲ ಅಂತ ಹೇಳೋದು, ಹಾಗೆ ಉಳ್ಕೊಂಡು ಬಂದ್ಬಿಡ್ತು. ಆಯ್ತು, ಅದನ್ನೇನೋ ಒಪ್ಕೊಂಡ್ರು ಮಾಡ್ಕೊಂಡ್ರು, ಏನು ಹೇಳಿಲ್ಲ. ನಂತರದಲ್ಲಿ ಏನಾಯ್ತು? ಈವನ್ ಟುಡೇ ಐ ಸಾ ಎ ನ್ಯೂಸ್, central government filing an affidavit to the Supreme Court. No, you can't direct me to form a uniform civil code. Whenever it is advantageous, the same central government says, yes, uniform civil code is the only answer for this. Today, when the Supreme Court says, why don't you? No, you can't direct me. It's for me. ಮತ್ತೆ ಸೊ ಅದರಿಂದ ಏನಾಗಿತ್ತು, ಯಾವಾಗ ನೀವು ಕಾನೂನನ್ನ ನಿಮ್ಮ ಪೊಲಿಟಿಕಲ್ ಅಜೆಂಡಾ ಮಾಡ್ಕೊಂಡ್ರಿ, ಅವತ್ತಿನ ದಿವಸ ಇಂಥ ಡಿಸಾಸ್ಟ್ರಸ್ ರಿಸಲ್ಟ್ ಬರಕ್ ಶುರು ಆಯ್ತು. ಹಾಗಾದ್ರೆ ನೀವು ಕೇಳ್ಬೋದು 89 ಅಂತ. 89 ಏನು ಹೊಸದಲ್ಲ. ಅಟ್ಲೀಸ್ಟ್ ಕರ್ನಾಟಕಕ್ಕೆ ಮೈಸೂರು ಮಹಾರಾಜರು ಹಿಂದೂ ವುಮೆನ್ಸ್ ರೈಟ್ ಟು ಪ್ರಾಪರ್ಟಿ ಆಕ್ಟ್ 1933 ಆಗ್ಲೇ ಇಟ್ಟಿದ್ರು. ಇನ್ಫ್ಯಾಕ್ಟ್ ದಿಸ್ ಕೋರ್ಟ್ ಹ್ಯಾಸ್ ಅಪೀಲ್ಡ್ ಇನ್ ಗುಡ್ ನಂಬರ್ ಆಫ್ ಕೇಸಸ್, ಈವನ್ ಇನ್ ದಿ ರೀಸೆಂಟ್ ಪಾಸ್ಟ್. ಅದರಿಂದ ಇದೇನು ಹೊಸದಲ್ಲ. ಹೆಣ್ಮಕ್ಳು ಕೊಡ್ಬೇಕಾದಂತ ಸ್ಥಾನಮಾನ, ಅವ್ರು ಕೊಡ್ಬೇಕಾದಂತ ಹಕ್ಕನ ಬಗ್ಗೆ ಹೇಳ್ತಕ್ಕಂಥ. ಈಕ್ವಲ್ ಹೌದಾ? ಅದಕ್ಕೆ ಸಂಬಂಧಪಟ್ಟಾಗೆ ಸೆಕ್ಷನ್ 6 ಅವೆಲ್ಲ ಅಮೆಂಡ್ಮೆಂಟ್ ಆಯ್ತು. ಅಷ್ಟೆಲ್ಲ ಬರ್ದಂತ ಸ್ಟ್ಯಾಚ್ಯೂಟ್ನವರು ಇಟ್ ಶಲ್ ಅಫೆಕ್ಟ್ ಫ್ರಮ್ ಸಚ್ ಅಂಡ್ ಇಟ್ ಶಲ್ ಕಮ್ ಇನ್ ಟು ಫೋರ್ಸ್ ಫ್ರಮ್ ಸಚ್ ಅಂಡ್ ಸಚ್ ಎ ಡೇ ಅನ್ಬಿಟ್ಟಿದ್ರೆ ಮುಗ್ದೋದು. ಯಾಕೆ ಬರ್ಲಿಲ್ವೋ ದೇವ್ರಿಗೆ ಗೊತ್ತು. ಅದಕ್ಕೆ 28 ಆಗಿ ಫೈನಲಿ ವಿನೀತಾ ಶರ್ಮಕ್ ಬಂದು ನಿಂತಿದ್ದೀವಿ.
ನಿಂತಿದ್ದೀವಿ. ಅವರು ಈಗ ಉತ್ತಮ್ ಕೊಟ್ಟಿದ್ದಾರೆ ಅವ್ರ ಕಂಪೈಲೇಷನ್ ಅಲ್ಲಿ, ಆಯ್ತಲ್ಲ. ಏನ್ ಬೆಲೆ ಕೊಡ್ಬೇಕು ಅದು ಕೊಡೋಣ. ಆರ್ಡರ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್, ಆರ್ಟಿಕಲ್ 141, ಬೈಂಡಿಂಗ್ ಪ್ರೆಸಿಡೆಂಟ್. High Court is an inferior court. Absolutely, there cannot be any dispute whatsoever on those aspects of the matter. ಮುಗಿತಲ್ಲ ಅಲ್ಲಿಗೆ. ಅಲ್ಲಿ ಬಂದಿರತಕ್ಕಂಥ ತಾಕಲಾಟಗಳಿಗೆ ಯಾವಾಗಾಯ್ತು, ಲೆಜಿಸ್ಲೇಷನ್ ಮಾಡಿದಾಗ್ಲಿ, 2005 ಅಮೆಂಡ್ಮೆಂಟ್ ಮಾಡಿದಾಗ್ಲಿ, ಅಥವಾ ನಾವು 89ರಲ್ಲಿ ತಂದ 92ರಿಂದ 94ರಿಂದ ನಾವು ಆಚರಣೆಗೆ ತಂದ್ವಲ್ಲ, ಮದ್ವೆ ಆಗದೆ ಇದ್ದವರು ಮದ್ವೆ ಆದವರು ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ, ಆ ಹೆಣ್ಣು ಮಗಳನ್ನ ತಂದೆ ಮನೇಲಿದ್ದಾಗ ನೋಡ್ಕೊಂಡ ರೀತಿ, ಅವರ ಮದುವೆ ಕಾಲಕ್ಕೆ ಕೊಟ್ಟಂತ ಇತ್ಯಾದಿ ಇತ್ಯಾದಿ ಇವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೇ ಇಲ್ವಲ್ಲ. ಈಗ ಅವನ ಮಗ ಅಣ್ಣನೋ ತಮ್ಮನೋ ಇರ್ತಾನೆ ಅಂತ ಇಟ್ಕೊಳ್ಳೋಣ, ಅವನು ಹೇಳ್ತಾನೆ ಅಲ್ವೇ ಅವತ್ತು ನಮ್ಮ ಮನೆಯಿಂದ ಎಲ್ಲ ಬಾಚ್ಕೊಂಡೋಗ್ಬಿಟ್ಟು ಇವಾಗ ಆಸ್ತಿಗೂ ಬರ್ತಿಲ್ಲ. ಇದಂತ ನಾಗರ ಪಂಚಮಿ ಕರೆದು ಬಾ ತಂಗಿ ಅಂತ ಹೇಳೋ ಅಂಥದ್ದು ಹೊರಟೋಯ್ತು. ಪಾರ್ಟಿಷನ್ ಸೂಟು 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ ನಾಡ್ದಂಗೆ ಟ್ರಯಲ್ ಕೋರ್ಟ್ ಅಲ್ಲಿ ನಡೆಯುತ್ತೆ. ಹೈಕೋರ್ಟ್ ಅಲ್ಲಿ ಸಾಕಷ್ಟು ಸಮಯ ಉಳಿಯುತ್ತೆ. ಅವ್ರ ಜೀವಮಾನದಲ್ಲಿ ಪುನಃ ಇವ್ರ ಮುಖ ಅವ್ರು ನೋಡಲ್ಲ, ಅವ್ರ ಮುಖ ಇವ್ರು ನೋಡಲ್ಲ. ಬೇಕಾದಷ್ಟು ಪ್ರಕರಣದಲ್ಲಿ ಇದನ್ನ ಹೇಳಿ ನಾವು ರಾಜಿ ಮಾಡಿಸಿದ್ವಿ. ಇಟ್ ಈಸ್ ನಾಟ್ ಆಸ್ ಇಫ್ ದಟ್ ದಿ ಕೋರ್ಟ್ ಇಸ್ ಮ್ಯೂಟ್ ಸ್ಪೆಕ್ಟೇಟರ್ ಇನ್ ಆಲ್ ದಿಸ್. ನಾನು ತುಂಬಾ ಹೇಳಿದ್ದೀನಿ, ಎಷ್ಟೋ ಪ್ರಕರಣಗಳಲ್ಲಿ ಹೇಳಿ ಸಾಧಾರಣ ಒಂದು 80ರಿಂದ 90 ಪಾರ್ಟಿಷನ್ ಸೂಟ್ಸ್ ನ ಲೋಕದಲ್ಲತ್ತಲ್ಲಿ ನಾವು ಸೆಟಲ್ ಮಾಡಿದ್ವಿ. when I was a district judge at ಧಾರವಾಡ. This is the card I played. ಇಷ್ಟೊಂದ ತುಂಡು ಭೂಮಿಗೋಸ್ಕರ ನಾಳೆ ಬೆಳಗ್ಗೆ ಸಾವು ನೋವು ಎಲ್ಲದಕ್ಕೂ ಬಿಟ್ಬಿಡ್ತೀಯ ಅಂತ ಕೇಳಿದೆ. ರಿಲೇಶನ್ಶಿಪ್ ಹಾಳು ಮಾಡ್ಕೊಂಡ್ ಬಿಡ್ತೀಯ ಅಂತ. ಅಲ್ಲ, ನೀವು ಈ ತರ ಕಾನೂನಲ್ಲಿ ಕೊಟ್ಬಿಟ್ಟು ಮೈಸೂರು ಪಾಕ್ ತೋರಿಸ್ಬಿಟ್ಟು ಬರೀ ಚಾಕ್ಲೇಟ್ ಅಡ್ಜಸ್ಟ್ ಆಗು ಅಂದ್ರೆ ಒಳ್ಳೆ ಚೆನ್ನಾಗಾಯ್ತಲ್ಲ. ಗಾಂಧಿ ಜಯಂತಿ ಅಂತ ಬಂದ್ರೆ ನಮ್ಗೆ ಒಂದ್ 5 ಪೈಸದ ಪ್ಯಾರಿಸ್ ಚಾಕ್ಲೇಟ್ ಅಂತ ಬರೋದು, ಹಸುರು ಚೀಟಿದು, ಅದನ್ನ ಕೊಡೋದು. ನಾವು ಪಕ್ಕದ ಸ್ಕೂಲಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದು. ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಪ್ಯಾರಿಸ್ ಚಾಕ್ಲೇಟ್. ಯು ಸಿ, ಯಾವ್ದೋ ಸ್ಕೂಲಲ್ಲಿ ಲಾಡು ಕೊಟ್ಟಿದ್ದಾರೆ, ಓ ಆ ಸ್ಕೂಲ್ ದೊಡ್ಡದೇನೋ. ಗಾಂಧಿ ಜಯಂತಿಗೆ ಒಂದ್ ಲಾಡು ಕೊಟ್ರೆ ಸ್ಕೂಲ್ ದೊಡ್ಡದಾಗೋದಾದ್ರೆ ಇನ್ನೊಬ್ರು ಸ್ವೀಟ್ ಬಾಕ್ಸೇ ಕೊಡ್ತಾರೆ. ನೀವು ಅದನ್ನೆಲ್ಲ ಆಸೆ ತೋರಿಸ್ಬಿಟ್ಟು, ಸೆಕ್ಷನ್ 6 ಆಸೆ ತೋರಿಸ್ಬಿಟ್ಟು 89 ಮಾಡ್ಕೊ ಅಂದ್ರೆ ಯಾರು ಬರ್ತಾರೆ? ಆಗಲ್ಲ ಅದು. ಹಾಗಾಗಿ ಪ್ರಾಕ್ಟಿಕಾಲಿಟಿ ನೋಡ್ಬೇಕಾಗತ್ತೆ. ತುಂಬಾ ಹೇಳಿದ್ರು ಇಟ್ ಈಸ್ ಓಪನಿಂಗ್ ದಿ ಪೆಂಡೋರಾ ಬಾಕ್ಸ್ ಅಂತ. ವೈ ಫಾರ್ ದಟ್ ಮ್ಯಾಟರ್ ದಿ ಫಸ್ಟ್ ಡಿಸಿಷನ್ ಬೈ ದಿಸ್ ಕೋರ್ಟ್ ಆನ್ ದಿ ಅಮೆಂಡೆಡ್ section 6 was Suglama's case by Justice Jagannath. Then it's well we said that it is going to open the Pandora box. So ಅದ್ರ ಹತ್ತಿರ ಹಾಕ್ತಾರೆ ಕೇಸು, ಏನ್ ಮಾಡಕ್ ಬರುತ್ತೆ? ಸೊ ಅದನ್ನ ಆ ಕಡೆ ಅದು ಇನ್ನೊಂದನ್ನೇ ಭಾಗ ಆಗ್ಬಿಡುತ್ತೆ. ಕೃಷ್ಣಮೂರ್ತಿಗಳು ಹೇಳಿದಾಗ ಒಂದ್ ಪಾಯಿಂಟ್ ಇದೆ, ನೀವೆಲ್ಲ ಡಿಸ್ಕಷನ್ ಮಾಡ್ಬೇಕಾದ್ರೆ ಮೊದಲನೇ ಪಾಯಿಂಟ್, ಮೊದಲನೇ ಗೇಟು ಜಾಯಿಂಟ್ ಫ್ಯಾಮಿಲಿ ಅಂತ ಆಯ್ತಾ, ಅದನ್ನ ಗೆಟ್ ಓವರ್ ಮಾಡಿ. ಅನ್ಫಾರ್ಚುನೇಟ್ಲಿ ಅವ್ರಿಗಿರ್ತಕ್ಕಂಥ ಕೇಸ್ನಲ್ಲಿ ಅವ್ರದೇ ಆದ ಕೆಲವು ನ್ಯೂನತೆಗಳಿದೆ, ಅದು ಅವ್ರಿಗೂ ಗೊತ್ತಿದೆ. ಆ ಭಾಗನ ಅವರು ತೇಲಿಸ್ಬಿಟ್ಟಿದ್ದಾರೆ ಆಸ್ ಎ ಗುಡ್ ಕೌನ್ಸಿಲ್, ವೈಸ್ ಕೌನ್ಸಿಲ್. ನಿಮ್ಮವರು ಪವರ್ ಆಫ್ ಅಟಾರ್ನಿ, ಆಯಮ್ಮ ಬರೋದಿಲ್ಲ, ಈ ಅಪ್ಪಂಗ್ ಗೊತ್ತಿಲ್ಲ, ಮತ್ತೆ ಅಮ್ಮನ ಅವೆಲ್ಲ ನಾವ್ಯಾಕೆ ಹೇಳ್ತಾ ಹೋಗೋಣ? ಎಸ್, ಹಾರ್ಡ್ ರಿಸರ್ವ್ ಅದು ಕೊಟ್ಟಿರಿ, ತಗೊಂಡ್ರೆ